ದಾವಣಗೆರೆಯ ಮುಸ್ಲಿಂ ಸಮುದಾಯದ ಬಂಡಾಯ ಕಾಂಗ್ರೆಸ್ನ ಮುಸ್ಲಿಂ ನಾಯಕತ್ವ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ರಾಜೀನಾಮೆ, ತಲೆದಂಡ, ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಶುರುವಾಗಿದೆ. ಈ ಮಧ್ಯೆ ಸಚಿವ ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ. 10 ನಿಮಿಷ ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ ಸಚಿವ ಜಮೀರ್. ದಾವಣಗೆರೆಯ ಪ್ರಚಾರ ಕಣದಿಂದ ದೂರ ನಿಂತಿದ್ರು ಜಮೀರ್. ನಾನಾ ಚರ್ಚೆ ಕಾರಣ ಆಗಿತ್ತಿದ್ದು. ಇವತ್ತು ಸಿಎಂ ಅನ್ನ ಭೇಟಿಯಾಗಿ ಅವರು ಮಾತನಾಡಿದ್ದಾರೆ. 10 ನಿಮಿಷ ಮಾತುಕತೆಯಾಗಿದೆ. ಮತ್ತೆ ಇವತ್ತು ರಾತ್ರಿ ಸಿಎಂ ಅನ್ನ ಭೇಟಿಯಾಗೋದಕ್ಕಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಪ್ರಚಾರಕ್ಕೆ ಜಮೀರ್ ಬರ್ತಾರಾ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಿತ್ತು. ಜಮೀರ್ ಅಹ್ಮದ್ ಖಾನ್ ಕೇರಳದಲ್ಲಿದ್ದರು. ಆನಂತರ ಒಂದು ದಿನ ದಾವಣಗೆರೆಗೆ ಬಂದರು, ಪ್ರಚಾರಕ್ಕೆ ಬರಲಿಲ್ಲ. ಬದಲಾಗಿ ಸಮರ್ಥ್ ಜೊತೆಗೆ ಒಂದು ಫೋಟೋ ಹಾಕಿ ಎಲ್ಲರೂ ಬೆಂಬಲಿಸಿ ಅಂತ ಹೇಳ್ಕೊಂಡು ಸುಮ್ಮನಾಗಿಬಿಟ್ರು. ಒಂದು ವಿಡಿಯೋ ರಿಲೀಸ್ ಮಾಡಿದರು. ಬೇರೆ ಬೇರೆ ರೀತಿಯ ಚರ್ಚೆ ಕಾರಣ ಆಯಿತು. ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಪರೋಕ್ಷವಾಗಿ ಸಲೀಂ ಅಹಮ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಸುದ್ದಿಗೋಷ್ಠಿಯನ್ನು ನಡೆಸಿ ಆರೋಪವನ್ನು ಮಾಡಿದರು. ಇದಾದ ನಂತರ ಒಂದಿಷ್ಟು ಬೆಳವಣಿಗೆಗಳಾಗಿದ್ದು, ಒಂದು ಜಬ್ಬಾರ್ ಖಾನ್ ಅವರು ಅಲ್ಪಸಂಖ್ಯಾತ ಘಟಕಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ನಜೀರ್ ಅಹಮದ್ ಅವರನ್ನ ಪೊಲಿಟಿಕಲ್ ಸೆಕ್ರೆಟರಿ ಹುದ್ದೆಯಿಂದ ತೆಗೆದುಹಾಕಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದುಹಾಕಿದ್ರು. ಈಗ ಜಮೀರ್ ಅಹ್ಮದ್ ಖಾನ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.